ಇದು ಫಸ್ಟ್ ವೇರಿಯೇಷನ್ ಬೈಸೆಪ್ ಡಂಬಲ್ ಕಾಲ್ ಮಾಡ್ತಾ ಇದೀವಿ. ಧನುಷ್ ಅವರು ಈಗ 20 reps ಮಾಡ್ತಾರೆ ಬೈಸೆಪ್ ಡಂಬಲ್ ಕಾಲ್. ಸೊ ಪರ್ಫಾರ್ಮ್ ಮಾಡೋದು ಬಂದ್ಬಿಟ್ಟು ಹೀಗೆ. ಸೊ ಸ್ಲೋಗೆ ಎದ್ಬಿಟ್ಟು ಮತ್ತೆ ನೆಗೆಟಿವ್ ನ ಸ್ಲೋ ಬಿಡ್ಬೇಕು. ಈ ತರ 20 into 3 sets ಮಾಡ್ತಾರೆ. ಕಾನ್ಸಂಟ್ರೇಟ್ ಮಾಡಿ. ಮಸಲ್ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಸೆಕೆಂಡ್ ವೇರಿಯೇಷನ್ ಬೈಸೆಪ್ ಡಂಬಲ್ ಹ್ಯಾಮರ್ ಕರ್ಲ್ ಅಂತ ಕರಿತೀವಿ. ಇದನ್ನ ಪರ್ಫಾರ್ಮ್ ಮಾಡೋದು ಬಂದ್ಬಿಟ್ಟು ಹೀಗೆ. ಸೊ ಧನುಷ್ ಅವರು ಮಾಡ್ತಾರೆ ನೋಡಿ. 20 into 3 reps ಮಾಡಬೇಕು. ಇನ್ಕ್ಲೈನ್ ಬಾರ್ಬಲ್ ಕರ್ಲ್ ಅಂತ ಹೇಳ್ತೀವಿ. ಸೊ ಇದನ್ನ 20 into 3 ಮಾಡ್ತಾರೆ ಧನುಷ್ ಅವರು. ಸೊ ಇದನ್ನ ನೀವು ಸ್ಟ್ರೈಟ್ ಬಾರ್ಬಲ್ ಅಲ್ಲೂ ಕೂಡ ಮಾಡಬಹುದು ಅಥವಾ ಸಿಕ್ಸಾಕ್ ಬಾರ್ಬಲ್ ಅಂತ ಹೇಳ್ತಾರೆ. ಈ ಬಾರ್ಬಲ್ ಕೂಡ ಮಾಡಬಹುದು. ಸಿಕ್ಸಾಕ್ ಬಾರ್ಬಲ್ ಅಂತ ನಿಮಗೆ ಡೆಫಿನೇಷನ್ ಚೆನ್ನಾಗಿರುತ್ತೆ, ಗ್ರಿಪ್ ಚೆನ್ನಾಗಿರುತ್ತೆ. ಈ ವರ್ಕೌಟ್ ಅಲ್ಲಿ ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ಇದನ್ನ ನೀವು ಕಂಪ್ಲೀಟ್ ಆಗಿ ನೀವು ಮಸಲ್ ಬೈಸೆಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಇದ್ರಲ್ಲಿ ನಿಮ್ಗೆ ಯಾವ ಮಸಲ್ ಹೆಚ್ಚಾಗಿ ಆಕ್ಟಿವೇಟ್ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಇನ್ಕ್ಲೈನ್ ಬಾರ್ಬಲ್ ಕರ್ಲ್ ಮಾಡೋದ್ರಿಂದ. ಪ್ರತಿ ಸೆಟ್ ಆದ್ಮೇಲೆ ನೀವು ವೇಟ್ ಜಾಸ್ತಿ ಹಾಕೋಬೇಕಾಗುತ್ತೆ. ಎಸ್ಪೆಷಲಿ ಈ ವರ್ಕೌಟ್ ಮಾಡ್ಬೇಕಾದ್ರೆ ಇನ್ಕ್ಲೈನ್ ಬಾರ್ಬಲ್ ಕರ್ಲ್ ಮಾಡ್ಬೇಕಾದ್ರೆ ವೇಟ್ ಜಾಸ್ತಿ ಇರಬಾರ್ದು. ಸೊ ಒಬ್ಬೊಬ್ರು ಬಾಡಿ ವೇಟ್ ತಕ್ಕಂಗೆ ವೇಟ್ ಎತ್ಕೋಬೇಕು. ಸೊ ಈಗ ಹಾಗಂಗಿದ್ರೆ ಮಾತ್ರ ಜಾಸ್ತಿ ವೇಟ್ ಎತ್ಕೋಬೇಕು, ಇಲ್ಲಾಂದ್ರೆ ಕಡಿಮೆ ವೇಟ್ ಅಲ್ಲೇ ಮಾಡ್ಬೇಕು. ನೀವು 2.5 kg ಇಂದ ಸ್ಟಾರ್ಟ್ ಮಾಡಿದ್ರು ಸಾಕು. ಮಸಲ್ ನ ನೀವು ಮಸಲ್ ಟೇರ್ ಮಾಡಿದ್ರೆ ಅವಾಗಲೇ ಮಸಲ್ ಬಿಲ್ಡ್ ಆಗೋದು. ಸೊ ಈ ರೀತಿ ಮಾಡ್ಬೇಕು. ಧನುಷ್ ಅವ್ರು ಮಾಡ್ತಾರಲ್ಲ, ಇದು ಕರೆಕ್ಟ್ ಫಾರ್ಮ್. ಇನ್ಕ್ಲೈನ್ ಮಾಡ್ಕೊಂಡು ಆದಷ್ಟು ಫೋಕಸ್ ಬೈಸೆಪ್ ಮೇಲೆ ಇರಬೇಕು. ಬೈಸೆಪ್ ಫಸ್ಟ್ ವೇರಿಯೇಷನ್ ಮಾಡ್ತಾರೆ ಧನುಷ್ ಅವರು. ಸೊ ಈ ವೇರಿಯೇಷನ್ ಹೆಸರು ಬಂದ್ಬಿಟ್ಟು ಕೇಬಲ್ ಪುಷ್ ಡೌನ್ ಅಂತ ಹೇಳ್ತೀವಿ. ಇದನ್ನ ನೀವು ರೋಪ್ ಕೂಡ ಮಾಡ್ಬೋದು ಅಥವಾ ಬಾರ್ಬಲ್ ಹಾಕಬಹುದು. ವಿ ಬಾರ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಮಾಡ್ತಾರೆ. ಧನುಷ್ ಅವರು ಮಾಡ್ತಾರೆ ರೋಪ್ ಇಟ್ಕೊಂಡು ಮಾಡೋದ್ರಿಂದ. ಸೊ ಸ್ಟ್ರೇಟ್ ಆಗಿ ನಿಂತ್ಕೊಬೇಕು, ಬಾಡಿ ಸ್ಟ್ರೇಟ್ ಆಗಿ ಇಟ್ಕೊಬೇಕು, ಚೆಸ್ಟ್ ಅಪ್ ಮಾಡಬೇಕು. ಕೈ ಸ್ವಲ್ಪ ಹಿಂದೆ ಇರಬೇಕು ಅಥವಾ ಮುಂದೆ ಇದ್ರು ನಡೆಯುತ್ತೆ, ಒಬ್ಬೊಬ್ರಿಗೆ ಹೋಗ್ತಾರ. ಸೊ ಎಲ್ಬೋಸ್ ಕ್ಲೋಸ್ ಇರಬೇಕು. ಫುಲ್ ಪುಷ್ ಮಾಡಿ ಮಸಲ್ ನ ಕಾಂಟ್ರಾಕ್ಟ್ ಮಾಡಿ ಮತ್ತೆ ಸ್ಲೋ ಆಗಿ ಸ್ಟ್ರೆಚ್ ಮಾಡ್ತಾರೆ ಮಸಲ್. ಸೊ ಈ ರೀತಿ ಪರ್ಫಾರ್ಮ್ ಮಾಡಬೇಕು. ಕೇಬಲ್ ರೋಪ್ ಪುಷ್ ಫುಲ್ ಪುಷ್ ಮಾಡಿ ಮಸಲ್ ನ ಕಾಂಟ್ರಾಕ್ಟ್ ಮಾಡಬೇಕು. ಮತ್ತೆ ಬಿಡ್ಬೇಕಾದ್ರೆ ಟ್ರೈಸೆಪ್ಸ್ ಮಸಲ್ ನ ಸ್ಟ್ರೆಚ್ ಮಾಡಬೇಕು. ಇದನ್ನ 20 into 3 ಮಾಡ್ತಾರೆ. ಜಾಸ್ತಿ ಬೆಂಡಾಗ ಅವಶ್ಯಕತೆ ಇರೋದಿಲ್ಲ. ಸ್ಟ್ರೇಟ್ ಆಗಿ ನಿಂತ್ಕೊಂಡು ಮಾಡಿದ್ರೆ ಬಹಳ ಉತ್ತಮ. ಸೊ ಡೈರೆಕ್ಟ್ ಆಗಿ ನಿಮಗೆ ಟ್ರೈಸೆಪ್ಸ್ ಮಸಲ್ಗೆ ಇಮಿಡಿಯೇಟ್ಲಿ ಆಗಿದ ತಕ್ಷಣ ನೀವು ಪೋಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಅಂತಂದ್ರೆ, ನಿಮ್ಗೆ ಮಸಲ್ ಗ್ರೋತ್ ಚೆನ್ನಾಗಿ ಕಾಣುತ್ತೆ. ನೀವು ಯಾವ ಮಸಲ್ ಮಾಡಿರ್ತೀರಾ ಆ ಮಸಲ್ ನೀವು ಕಾಂಟ್ರಾಕ್ಟ್ ಮಾಡಿ ಅದನ್ನ ಟೈಟ್ ಮಾಡಿ ಹೋಲ್ಡ್ ಮಾಡ್ತೀರಾ ಈ ರೀತಿ. ಸೊ ಇದನ್ನ ಒಂದು 10 ಸೆಕೆಂಡ್ ಮಾಡಲು ಸಾಕು. ಟ್ರೈಸೆಪ್ಸ್ಗೆ ಸೆಕೆಂಡ್ ವೇರಿಯೇಷನ್ ಮಾಡ್ತಾರೆ. ಡಂಬಲ್ ಮಾಡಬಹುದು ಅಥವಾ ಕೇಬಲ್ ಕೂಡ ಮಾಡಬಹುದು. ಇದನ್ನ ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಅಂತ ಕರೀತೀವಿ. ಡಂಬಲ್ ಅವ್ರ ಕೈಯಲ್ಲಿ ಶೋಲ್ಡರ್ ಮೇಲೆ ಇಟ್ಕೊಬೇಕು ಫಸ್ಟ್. ಆಮೇಲೆ ಹಿಂದೆ ಇಟ್ಕೊಂಡು ಟ್ರೈಸೆಪ್ಸ್ ನ ಸ್ಲೋ ಆಗಿ ಎಂಗೇಜ್ ಮಾಡ್ಕೊಂಡು ಫುಲ್ ಮೇಲೆ ತಡಬೇಕು. ಇದನ್ನ 20 into 3 ಮಾಡ್ತಾರೆ. 20 reps ಮಾಡಬಹುದು. ಬಿಗಿನರ್ ಆಗಿದ್ರೆ ನೀವು 12 ಕೌಂಟ್ ಅಥವಾ 15 ಕೌಂಟ್ ಇಂದಾನು ಸ್ಟಾರ್ಟ್ ಮಾಡಬಹುದು. ಕಡಿಮೆ ವೇಟ್ ಇಂದ ಸ್ಟಾರ್ಟ್ ಮಾಡಬೇಕು. ಧನುಷ್ ಅವರು 20 kg ತಗೊಂಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಬಿಗಿನರ್ ಮಾಡೋರು 10 kg ತಗೊಂಡು ಕೂಡ ಸ್ಟಾರ್ಟ್ ಮಾಡಬಹುದು. ಈ ರೀತಿ ಹಿಂದೆ ಫುಲ್ ಡಂಬಲ್ ನ ಕೆಳವರೆಗೂ ಬಿಟ್ಟು ಸೊ ಮೇಲೆ ಇಟ್ಬಿಟ್ಟು ಟ್ರೈಸೆಪ್ ಮಸಲ್ ಕಾನ್ಸಂಟ್ರೇಟ್ ಮಾಡಬೇಕು. ಥರ್ಡ್ ವೇರಿಯೇಷನ್ ಡಂಬಲ್ ಕಿಕ್ ಬ್ಯಾಕ್ ಅಂತ ಕರಿತೀವಿ. ಇದನ್ನ ಸೊ ಧನುಷ್ ಅವ್ರಿಗೆ ಪರ್ಫಾರ್ಮ್ ಮಾಡ್ತಾರೆ. ಆ ರೀತಿ ಬೆಂಡ್ ಹಾಕ್ಬಿಟ್ಟು ಚೆಸ್ಟ್ ಅಪ್ ಮಾಡಬೇಕು. ಬೆಂಡ್ ಆಗಿದ್ದಾರೆ, ಮುಂದೆ ನೋಡ್ಬೇಕು. ಮುಂದೆ ನೋಡಿದ್ರೆ ಕೈನ ಎಲ್ಬೋ ಮೇಲೆ ಇರಬೇಕು. ಮೇಲೆ ಟ್ರೈಸೆಪ್ ಮಸಲ್ ನ ಕಾಂಟ್ರಾಕ್ಟ್ ಈ ರೀತಿ ಮಾಡಿ ಸ್ಲೋ ಆಗಿ ನಿಮ್ಮ ಸೊಂಟ ತಕ್ಕ ಬಿಟ್ರೆ ಸಾಕು. ಈ ರೀತಿ ನೀವು ಇದನ್ನ ಕಡಿಮೆ ವೇಟ್ ಅಲ್ಲೇ ಮಾಡಬೇಕು. ಯಾಕಂದ್ರೆ ಜಾಸ್ತಿ ವೇಟ್ ಅಲ್ಲಿ ನಿಮಗೆ ಕರೆಕ್ಟ್ ಕಾಂಟ್ರಾಕ್ಟ್ ಆಗಲ್ಲ, ಟ್ರೈಸೆಪ್ ಮಸಲ್ ಬಿಡಲ್ಲ.
ಕಿಕ್ ಬ್ಯಾಕ್ ಅಂತ ಕರೆಗಾಲಿಂದ ಈಗ 20 ಮಾಡಬೇಕು. ಸೊ 2.5 ಸ್ಟಾರ್ಟ್ ಮಾಡಬೇಕು, ಮ್ಯಾಕ್ಸಿಮಮ್ 7.5 ಮಾಡಬೇಕು. ಧನುಷ್ ಅವ್ರದ್ದು ವಾರ್ಮ್ ಅಪ್ ಆಗಿದೆ. ಸೊ ಧನುಷ್ ಅವರು ಈಗ ಪುಷಪ್ಸ್ ಪುಲ್ಅಪ್ಸ್ ಸ್ಕ್ವಾಟ್ಸ್ ಮಾಡ್ತಾರೆ. ಸೊ ಫಸ್ಟ್ ಅವರು ಪುಲ್ಅಪ್ಸ್ ಮಾಡ್ತಾರೆ. ಯಾವ ರೀತಿ ಪುಲ್ಅಪ್ಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾರೆ ನೋಡಿ. ಸೊ ಇದು ನಿಮ್ಮ ಬಾಡಿ ವೆಯ್ಟ್ ತಕ್ಕನಂಗೆ ಆಗ್ಲಿಲ್ಲ ಅಂತಂದ್ರೆ ಬೇರೆ ರೀತಿ ಮಾಡ್ಬೇಕು. ಈಗ ಧನುಷ್ ಅವರು ಇದನ್ನ ಬಹಳ ವರ್ಷದಿಂದ ಮಾಡ್ತಾ ಇದಾರೆ, ಹಾಗಾಗಿ ಅವ್ರಿಗೆ ಇದು ಬಹಳ ಈಸಿ ಆಗುತ್ತೆ. ಸೊ ಚೆಸ್ಟ್ ಅಪ್ ಮಾಡ್ಬೇಕು, ಕೈ ವೈಡ್ ಆಗಿ ಇಟ್ಕೊಂಡು ಮಾಡಿದಾಗ ಎಫೆಕ್ಟ್ ಜಾಸ್ತಿ ಇರುತ್ತೆ. ಕೆಳಗಡೆ ಬಿಟ್ಟು ಮಸಲ್ನ ಸ್ಟ್ರೆಚ್ ಮಾಡ್ಬೇಕು, ಬಾಡಿನ ಸ್ಟ್ರೆಚ್ ಮಾಡಬಾರ್ದು. ಮಸಲ್ನ ಸ್ಟ್ರೆಚ್ ಮಾಡಿ ಮೇಲೆ ಹೋಗಿ ಕಾಂಟ್ರಾಕ್ಟ್ ಮಾಡ್ಬೇಕು. ಬ್ಯಾಕ್ ಮಸಲ್ನ ಕಂಪ್ಲೀಟ್ ಆಗಿ ಕಾಂಟ್ರಾಕ್ಟ್ ಮಾಡಿ ಫೋಕಸ್ ಮಾಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.